ಒಂದು ಹಳ್ಳಿಯಲ್ಲಿ ಒಬ್ಬ ನೇಗೆಯವನಿದ್ದ. ಅವನು ತುಂಬಾ ಮುಗ್ಧನಾಗಿದ್ದನು. ದಿನ ಮುಂಜಾನೆಯಿಂದ ಸಂಜೆಯವರೆಗೆ ಬಟ್ಟೆ ನೇಯುತ್ತಿದ್ದ ಮತ್ತು ತನ್ನ ಪರಿವಾರದ ಜೀವನ ನಡೆಸುತ್ತಿದ್ದ. ಅವನ ಬಟ್ಟೆ ನೇಯ್ಗೆ ಯಂತ್ರ ತುಂಬಾ ಹಳೇದಾಗಿತ್ತು. ಒಂದಿನ ಹೀಗಾಯ್ತೆಂದ್ರೆ ಬಟ್ಟೆ ನೇಯ್ತಾ ನೇಯ್ತಾ ಅಕಸ್ಮಾತ್ತಾಗಿ ಯಂತ್ರ ತುಂಡಾಯಿತು. ಈಗ ಹೊಸ ಯಂತ್ರದ ಅವಶ್ಯಕತೆ ಇತ್ತು. ಅದಕ್ಕೆ ಕಟ್ಟಿಗೆ ಅವಶ್ಯಕತೆ ಇತ್ತು. ಕಟ್ಟಿಗೆ ಕಡಿದು ತರಲು ಅವನು ತನ್ನ ಕೊಡಲಿ ತಗೊಂಡು ಕಾಡಿಗೆ ಹೋದ. ಅವನು ಕೆಲವು ಮರಗಳನ್ನು ನೋಡಿದ. ಆದ್ರೆ ಅವನಿಗೆ ಯಾವ ಮರದ ಕಟ್ಟಿಗೆಯೂ ಇಷ್ಟವಾಗಲಿಲ್ಲ. ನಡೀತಾ 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 ಅವನೊಂದು ದಟ್ಟವಾದ ಕಾಡಿಗೆ ಬಂದ. ಅಲ್ಲಿ ಅವನಿಗೊಂದು ಸೀಸಮದ ವೃಕ್ಷ ಕಂಡುಬಂತು. ಮರ ನೋಡುತ್ತಲೇ ಅವನಿಗದರ ಕಟ್ಟಿಗೆ ಬಹಳ ಇಷ್ಟವಾಯಿತು. ಅವನಿಗನ್ನಿಸಿತು, ಸೀಸಮದ ಕಟ್ಟಿಗೆಯಿಂದ ಗಟ್ಟಿಮುಟ್ಟಾದ ಯಂತ್ರ ತಯಾರಾಗ್ಬೋದು, ಮತ್ತದು ತುಂಬಾ ವರ್ಷ ಬಾಳಿಕೆ ಬರಬಹುದು. ನೇಯ್ಗೆಯವನು ಮರ ಕಡಿಯಲು ತನ್ನ ಕೊಡಲಿ ಎತ್ತಿದಾಗ ಆಗ ಆ ಮರದಿಂದ ಧ್ವನಿ ಕೇಳಿಸಿತು, ತಡಿ ಸ್ವಲ್ಪ. ನೇಯ್ಗೆಯವ ತಲೆ ಎತ್ತಿ ನೋಡಿದಾಗ ಅಲ್ಲಿ ವನದೇವಿ ಇದ್ದರು. ಅವರಂದರು, ಅರೇ ವತ್ಸ, ಈ ಮರವನ್ನು ಕಡಿಬೇಡ. ಈ ಮರ ನನ್ನ ನಿವಾಸ ಸ್ಥಾನವಾಗಿದೆ. ನೇಯ್ಗೆಯವ ಹೇಳಿದ, ಹೇ ವನದೇವಿ, ನಾನು ಅತ್ಯಂತ ಬಡ ನೇಯ್ಗೆಯವ. ನನ್ನ ಯಂತ್ರ ತುಂಡಾಗಿದೆ. ಒಂದು ವೇಳೆ ನಾನೀ ಮರವನ್ನು ಕಡಿಯದಿದ್ರೆ ನಾನು ಯಂತ್ರ ಹೇಗೆ ನಿರ್ಮಿಸಲಿ? ಯಂತ್ರ ತಯಾರಿಸದಿದ್ದರೆ ಬಟ್ಟೆ ಹೇಗೆ ನೇಯಲಿ? ಬಟ್ಟೆ ನೇಯದಿದ್ರೆ ನನ್ನ ಪರಿವಾರದ ಪಾಲನೆ ಪೋಷಣೆ ನಾನು ಹೇಗೆ ಮಾಡಲಿ? ನಾನು ನನ್ನ ಹೆಂಡತಿ ಮಕ್ಕಳನ್ನ ಉಪವಾಸವಿರಿಸಲಿಕ್ಕೆ ಆಗೋದಿಲ್ವಲ್ಲ. ತನ್ನ ಪರಿವಾರದ ಬಗ್ಗೆ ನೇಯ್ಗೆಯವನಿಗಿದ್ದ ಪ್ರೇಮ ಕಂಡು ವನದೇವಿಯ ಹೃದಯ ಕರಗಿತು. ಅವರಂದರು, ಅರೇ ಬಾಲಕ, ಈ ಮರವನ್ನು ಕಡಿಯುವ ಅವಶ್ಯಕತೆ ನಿನಗೆ ಇಲ್ಲವೇ ಇಲ್ಲ. ನಾನು ನಿನ್ನಲ್ಲಿ ಪ್ರಸನ್ನಳಾಗಿದ್ದೇನೆ. ನಿನಗೆ ಯಾವ ವರ ಬೇಕೋ ಅದನ್ನು ನೀನು ಕೇಳು. ಇದನ್ನು ಕೇಳಿ ನೇಯ್ಗೆಯವನ ಆನಂದ ಕ್ಷಣ ಮಾತ್ರದಲ್ಲಿ ಗಗನಕ್ಕೇರಿತು. ಆದರೆ ಮತ್ತೊಂದು ಕ್ಷಣದಲ್ಲಿ ಅವನ ಮನಸ್ಸು ದ್ವಂದ್ವಕ್ಕೀಡಾಯಿತು. ಯಾವ ವರ ಕೇಳಲಿ ಅಂತ ಅವನಿಗೆ ತಿಳಿಲೇ ಇಲ್ಲ. ಸ್ವಲ್ಪ ವೇಳೆಯ ನಂತರ ಅವನಂದ, ಹೇ ದೇವಿ, ಈಗ ನಾನು ಮನೆಗೆ ಮರಳುವೆ. ಯಾವ ವರ ಕೇಳಬೇಕು ಅಂತ ನನ್ನ ಪತ್ನಿ ಮತ್ತು ಮಿತ್ರರೊಂದಿಗೆ ವಿಚಾರ ವಿನಿಮಯ ಮಾಡ್ತೇನೆ. ದೇವಿ ಅಂದ್ರು, ಆಗ್ಲಿ. ನೇಯ್ಗೆಯವ ತನ್ನ ಹಳ್ಳಿಗೆ ಹಿಂತಿರುಗಿದ. ಹಳ್ಳಿಗೆ ಬರುತ್ತಲೇ ಅವನಿಗೆ ತನ್ನ ಹಜಾಮ ಮಿತ್ರ ಭೇಟಿಯಾದ. ನೇಯ್ಗೆಯವ ಅವನಿಗೆ ನಡೆದ ವಿಷಯವನ್ನೆಲ್ಲ ತಿಳಿಸಿ ಕೇಳಿದ. ಮಿತ್ರ, ವನದೇವಿ ಹತ್ರ ನಾನು ಯಾವ ವರ ಕೇಳಲಿ ಹೇಳು? ಹಜಾಮ ತಕ್ಷಣ ಹೇಳಿದ, ಅರೆ, ಇದರಲ್ಲಿ ಯೋಚಿಸೋ ಮಾತೆಲ್ಲಿ ಬಂತು? ನೀನು ವನದೇವಿಯಲ್ಲಿ ರಾಜ್ಯ ಕೇಳು. ನೀನು ರಾಜನಾಗು. ನಾನು ನಿನ್ನ ಮಂತ್ರಿ ಆಗ್ತೇನೆ. ಮತ್ತೆ ಮೋಜೇ ಮೋಜು. ಹಜಾಮನ ಮಾತು ಕೇಳಿ ನೇಯ್ಗೆಯವನ ಮುಖದಲ್ಲಿ ಮಂದಸ್ಮಿತ ಮೂಡಿತು. ನಿನ್ನ ಮಾತು ಅಕ್ಷರಶಃ ಸತ್ಯ ಮಿತ್ರ, ಆದ್ರೆ ನಾನು ಇದ್ರ ಬಗ್ಗೆ ನನ್ನ ಪತ್ನಿಯ ಸಲಹೆಯನ್ನು ಕೇಳ್ತೇನೆ. ಹಜಾಮನಂದ, ಅರೆ, ಇದರಲ್ಲಿ ಹೆಂಗಸರನ್ನು ಕೇಳೋ ಅವಶ್ಯಕತೆ ಏನಿದೆ? ನಿನ್ಗೆ ಗೊತ್ತಿಲ್ವೇ ಹೆಂಗಸರ ಬುದ್ಧಿ ಕಾಲಿನ ಮೆಟ್ಟಲಿನಂತಿರುತ್ತೆ ಅಂತ? ಇಲ್ಲಿಲ್ಲ, ನಾನು ಖಂಡಿತ ಹಾಗೆ ಎಣಿಸೋದಿಲ್ಲ. ನೇಯ್ಗೆಯವನಂದ, ನಾನು ನನ್ನ ಪತ್ನಿಯ ಸಲಹೆ ತಗೊಳ್ಳದೆ ಯಾವ ನಿರ್ಣಯವನ್ನು ತೆಗೆದುಕೊಳ್ಳಲಾರೆ. ಹಾಗಂತ ಹೇಳಿ ನೇಯ್ಗೆಯವ ಅಲ್ಲಿಂದ ಹೊರಟು ಹೋದ. ಮನೆಗೆ ತಲುಪಿ ಅವನು ತನ್ನ ಪತ್ನಿಗೆ ವನದೇವಿಯ ವರದಾನದ ಎಲ್ಲಾ ವಿಷಯವನ್ನು ಸರಿಯಾಗಿ ತಿಳಿಸಿದ. ಪತ್ನಿಗೆ ಹೇಳಿದ, ನಾನು ವನದೇವಿಯೊಡನೆ ರಾಜ್ಯ ಕೇಳಬೇಕು ಅಂತ ನನ್ನ ಹಜಾಮ ಮಿತ್ರ ಹೇಳ್ತಾನೆ. ನಿನಗೇನನ್ನಿಸುತ್ತೆ? ನೇಯ್ಗೆಯವನ ಪತ್ನಿ ಅಂದ್ಲು, ಕೇಳಿ ಅಂದ್ರೆ ಹಜಾಮನ ಬುದ್ಧಿ ಹೇಗಿದೆ ನೋಡಿ. ರಾಜ್ಯವೇನು ಕೇಳುವ ಅವಸ್ಥೆ? ರಾಜ್ಯ ದೊರೆತ ನಂತರ ಅದರೊಂದಿಗೆ ಎಷ್ಟೊಂದು ಆಪತ್ತುಗಳು ಬರುತ್ತವೆ.
ರಾಜ್ಯದ ಕಾರಣದಿಂದಲೇ ರಾಮನಿಗೆ ವನವಾಸ ಅನುಭವಿಸಬೇಕಾಯ್ತು ಮತ್ತು ಕೌರವ ಮತ್ತು ಯಾದವರ ಸರ್ವನಾಶವಾಯಿತು. ರಾಜ್ಯ ಪಡೆದು ನೀವೇನ್ ಮಾಡುವಿರಿ? ಹಾಗಾದ್ರೆ ಮತ್ತೆ ನಾನೇನ್ ಕೇಳಲಿ ಅಂದ ನೇಯ್ಗೆಯವ. ನೇಯ್ಗೆಯವನ ಪತ್ನಿ ಅಂದ್ಲು, ನೀವು ದಿನ ಒಂದೇ ಬಟ್ಟೆ ನೇಯುತ್ತೀರಿ, ಅದರಿಂದ ಹೇಗೋ ಹಾಗೋ ನಮ್ಮ ಜೀವನ ಸಾಗುವುದು. ಆದ್ದರಿಂದ ನೀವು ಮತ್ತೆರಡು ಕೈ ಮತ್ತೊಂದು ತಲೆಯನ್ನು ಕೇಳಿ. ಇದರಿಂದ ಹಿಂದೆ ಮತ್ತು ಮುಂದೆ ಒಂದೇ ಸಮಯದಲ್ಲಿ ಎರಡೆರಡು ಬಟ್ಟೆ ತಯಾರಾಗಬಹುದು. ನಮ್ಮ ಸಂಪಾದನೆ ದ್ವಿಗುಣವಾಗುತ್ತೆ. ನಂತರ ನಮಗೆ ಚಿಂತಿಸುವ ಪ್ರಮೇಯವೇ ಬರಲಿಕ್ಕಿಲ್ಲ. ನೇಯ್ಗೆಯವನಿಗೆ ಪತ್ನಿಯ ಮಾತು ಹಿಡಿಸಿತು. ಅವನು ಮತ್ತು ಆ ಕಾಡಿನತ್ತ ಹೊರಟ. ಸೀಸಮದ ವೃಕ್ಷದ ಬಳಿ ಬಂದು ಹೇಳಿದ, ಹೇ ವನದೇವಿ. ನೇಯ್ಗೆಯವನ ಸ್ವರ ಕೇಳಿಸುತ್ತಲೇ ವನದೇವಿ ಪ್ರತ್ಯಕ್ಷರಾದರು. ನಗುತ್ತಾ ಅವರು ಹೇಳಿದ್ರು, ಹೇಳು ವತ್ಸ, ನಿನಗೇನು ಬೇಕು? ಏನಾದ್ರೂ ನಿರ್ಧಾರ ಮಾಡಿದೀಯಾ? ನೇಯ್ಗೆಯವನಂದ, ಹೌದು ವನದೇವಿಯವರೇ, ನನಗೆ ಅಧಿಕ ಕೆಲಸ ಮಾಡಲು ಇನ್ನೂ 2 ಕೈಗಳು ಮತ್ತೊಂದು ತಲೆ ನೀಡಿ. ವನದೇವಿ ನಕ್ಕು ಹೇಳಿದ್ರು, ತಥಾಸ್ತು. ಆ ಕ್ಷಣದಲ್ಲಿಯೇ ನೇಯ್ಗೆವ 2 ತಲೆ ಮತ್ತು 4 ಕೈಯುಳ್ಳವನಾದನು. ನೇಯ್ಗೆವ ವನದೇವಿಗೆ ಧನ್ಯವಾದ ನೀಡಿ ಆನಂದಾತಿರೇಕದಿಂದ ತನ್ನ 4 ಕೈಗಳನ್ನು ಬೀಸುತ್ತಾ ಹಳ್ಳಿಯತ್ತ ಹೊರಟ. ಅವನು ಹಳ್ಳಿ ಪ್ರವೇಶಿಸುತ್ತಲೇ ಇಡೀ ಹಳ್ಳಿಯವರು ಅವಾಕ್ಕಾಗಿ ಅವನನ್ನೇ ತದೇಕ ದೃಷ್ಟಿಯಿಂದ ನೋಡಲಾರಂಭಿಸಿದ್ರು. ಅವನ ಬಗ್ಗೆ ಗುಸುಗುಸು ಮಾತನಾಡಲಾರಂಭಿಸಿದ್ರು. ಹಳ್ಳಿ ಜನರಿಗೆ ಅನಿಸಿತು, ಈತ ನೇಯ್ಗೆಯವನೇ ಅಥವಾ ಯಾವುದೋ ರಾಕ್ಷಸನೇ? ಅವನಿಗೆ 2 ತಲೆ 4 ಕೈಗಳಿವೆ. ಎಲ್ಲಾದ್ರೂ ಅವ ನಮ್ಮನ್ನು ತಿಂದುಬಿಟ್ರೆ ಅದಕ್ಕೆ ಬದಲು ನಾವೇ ಅವನನ್ನು ಒಮ್ಮೆಲೆ ಕೊಂದು ಬಿಡಬೇಕು. ಹೀಗೆ ಯೋಚಿಸ್ತಾ ಹಳ್ಳಿ ಜನರು ಅವನಿಗೆ ಕಲ್ಲು ಹೊಡೆಯಲು ಆರಂಭಿಸಿದ್ರು. ಕೆಲವು ಯುವಕರಂತರೂ ದೊಣ್ಣೆ ಹಿಡಿದುಕೊಂಡು ಅವನ ಮೇಲೆರಗಿದ್ರು. ಕೊನೆಗೆ ಪಾಪ ನೇಯ್ಗೆವ ಸಾವನ್ನಪ್ಪಿದ.